ಮೂರನೇದಾಗಿ ಸ್ಥಿರ ಚಿತ್ತ ಉಳ್ಳವರಾಗಿ ಪ್ರಾರ್ಥಿಸಬೇಕು. ಸ್ಥಿರ ಚಿತ್ತ ಅಂದ್ರೆ ಚಂಚಲ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಕುಂತಿರ್ತಾರೆ, ಮನಸ್ಸು ಎಲ್ಲೆಲ್ಲೋ ಇರ್ತದೆ ಅವರಿಗೆ. ಇಲ್ಲೇ ಕುಂತಿರ್ತಾರೆ, ಯೋಚನೆ ಏನೇನೋ ಮಾಡ್ತಿರ್ತಾರೆ. ಇದಲ್ಲ, ಈ ಪ್ರಾರ್ಥನೆ ದೇವರಿಗೆ ಕೇಳಿಸ್ಕೊಳ್ಳೋದಿಲ್ಲ. ಸ್ಥಿರ ಚಿತ್ತದಿಂದ ಪ್ರಾರ್ಥಿಸ್ಬೇಕು. ಸ್ಥಿರಚಿತ್ತರಾಗಿರ್ರಿ, ನಿಶ್ಚಲರಾಗಿರ್ರಿ ಅಂತ ಹೇಳ್ತಾನೆ ದೇವರು. ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಕ್ಕಂಥ ಮಾತಿದು. ನಾವೇಂಗೆ ಪ್ರಾರ್ಥಿಸ್ಬೇಕಂದ್ರೆ ಸ್ಥಿರ ಅಂದ್ರೆ ಏಕಾಗ್ರತೆಯಿಂದ ಪ್ರಾರ್ಥಿಸ್ಬೇಕು. ಅದಕ್ಕೆ ನನ್ನ 6 ದಿನ ಒಂದೊಂದು ತಾಸು ನಿಮ್ಗೆ ಟೈಮ್ ಕೊಟ್ಟದ್ದು ಅದಕ್ಕೆ, ನೀವು ಏಕಾಗ್ರತೆಯಿಂದ ಪ್ರಾರ್ಥಿಸ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲಿದ್ದೀರಾ? ಎಷ್ಟನಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ಮಾತು ಅದಾಗಿದೆ. ದೇವ್ರ ವಾಕ್ಯ ಹೇಳ್ತದೆ, ಪ್ರಿಯ ಮಕ್ಕಳೇ, ಸ್ಥಿರಚಿತ್ತದಿಂದ ನಾವು ಪ್ರಾರ್ಥಿಸಬೇಕು. ಯಾಕಂದ್ರೆ ಕರ್ತನು ನಮ್ಮ ಜೀವಿತವನ್ನ, ನಮ್ಮ ಕುಟುಂಬವನ್ನ ಆತನು ನೋಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. 15ನೇ ಅಧ್ಯಾಯ 58ನೇ ವಚನ ಒಂದು ವಾಕ್ಯ ಹೇಳ್ತದೆ, ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಹೇಗೆ ಪ್ರಾರ್ಥಿಸ್ಬೇಕು? ಸ್ಥಿರ ಚಿತ್ತದಿಂದ ನಾವು ಪ್ರಾರ್ಥಿಸ್ಬೇಕು. ನೀನು ಅರ್ಧ ಗಂಟೆ, 1 ಗಂಟೆ, 1 ದಿನ, 1 ವಾರ ತೀರ್ಮಾನ ತಗೋ ಎಷ್ಟು ದಿನ ಏನು ಮಾಡ್ಬೇಕಂತ. ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗುವಾಗ ಸ್ಥಿರ ಚಿತ್ತದಿಂದ ನೀನು ಪ್ರಾರ್ಥಿಸ್ಬೇಕು. ಸ್ಥಿರ ಚಿತ್ತ ಬಹಳ ಮುಖ್ಯ. ಸ್ಥಿರತೆ ಇಲ್ಲದಿದ್ದರೆ ನಿನ್ನ ದೇವರಿಂದ ಏನು ಕೂಡ ಹೊಂದಿಕೊಳ್ಳಕ್ಕಾಗಲ್ಲ. ನಿನ್ನ ದೇವರಿಂದ ಏನು ಕೂಡ ಪಡೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನನ್ನ ಪ್ರಿಯ ದೇವ ಜನರೇ, ಸ್ಥಿರಚಿತ್ತದಿಂದ ಪ್ರಾರ್ಥಿಸ್ರಿ. ಆಮೆನ್. ಹಲ್ಲೆಲೂಯಾ. ಸ್ಥಿರ ಚೀರಲಗ ಕದಲಿನ ವಾರೈ. ಹಲ್ಲೆಲೂಯಾ. ಹೇಳಿ ಹಲ್ಲೆಲೂಯಾ. ಇನ್ನು ಶಬ್ದವಾಗಿ ಹಲ್ಲೆಲೂಯಾ. ಸ್ಥಿರ ಚಿತ್ತದಿಂದ ಪ್ರಾರ್ಥಿಸಬೇಕು. ನಾವು ಆಡಾಡ್ತೇವೆ, ಸ್ಥಿರಪರಚುವಾಡವು, ಬಲಪರಚುವಾಡವು, ಪಡಿಪೋಯಿನ ಚೋಟೆ. ಆಮೇನ್. ಹಿಂಗಂದ್ರೆ ನಿಲ್ಸ್ಕೋಬೇಕಂತ ಅರ್ಥ. ನೀವು ಬಿಟ್ಟರೆ ಆಡ್ತೀರಾ. ಒಳ್ಳೆ ಹಾಡುಗಾರ ನಮ್ಮ ಸಭೆಯಲ್ಲಿ ಇದ್ದಾರೆ, ಕೊಟ್ಟಿದ್ದಾನೆ, ತಪ್ಪಿಲ್ಲ, ಆಡಬೇಕು. ಆದರೆ ನಾವು ಪ್ರಾರ್ಥಿಸುವಂತ ಪ್ರಾರ್ಥನೆ ಹೇಗಿರ್ಬೇಕು? ಪರಿಸ್ಥಿತಿಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ, ಅವಮಾನಗಳು ಬರ್ತಾವೆ, ರೋಗಗಳು ಬರ್ತಾವೆ, ನಿಂದೆಗಳು ಬರ್ತಾವೆ. ಕೆಲವರು ಅಂತಾರೆ, ಯೇಸು ಸ್ವಾಮಿ ನಂಬ್ಕೊಂಡು ಎಲ್ಲ ಕಷ್ಟ ಹೋಗ್ಲಂತ. ಇವು ಒಂದನ್ನ ಹೋಗಿಲ್ಲ, ಇವನ ಆಳ ಅಂತಾರೆ. ಯೇಸು ಸ್ವಾಮಿ ನಂಬ್ಕೊಂಡ್ರೆ ಕಷ್ಟ ಹೋಗ್ಬಿಡ್ತಾವ ತಲೆನ ಬೈಬಲ್ ಬರೆಯಲ್ಪಟ್ಟಿದ್ಯಾ? ಸ್ವಾಮಿ ಹೇಳೇನಾ, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ನಾನು ಅವುಗಳು ಜಯಿಸಿದ್ದೇನೆ, ನೀವು ಜಯಿಸ್ಬೇಕಷ್ಟೇ. ಹಲ್ಲೆಲೂಯಾ. ಯೇಸು ನಂಬ್ಕೊಂಡ್ರೆ ಏನ್ ಲಾಭ ಗೊತ್ತಾ? ರೋಗ ಹೋಗ್ತದಂತ ಲಾಭ ಅಲ್ಲ, ದೇವ ಹೋಗ್ತದ ಲಾಭ ಅಲ್ಲ. ಯೇಸು ನಂಬಿಕೊಳ್ಳುವಂತ ಲಾಭ ನರಕದ ಬಾಗಿಲು ತಪ್ಪಿಸ್ಕೊಂಡು ನಿತ್ಯ ಜೀವಕ್ಕೆ ಪಾತ್ರರಾಗ್ತವೆ. ಅದಕ್ಕೆ ಯೇಸು ನಂಬಬೇಕು. ರೋಗ ಹೋಗ್ಬೇಕಂತಲ್ಲ, ದೇವ ಹೋಗ್ಬೇಕಂತಲ್ಲ, ಅದ್ಭುತ ಆಗ್ಬೇಕಂತಲ್ಲ. ಅದ್ಭುತ ಆಗ್ತವೆ, ರೋಗ ಹೋಗ್ತದೆ, ಅದು ಮುಖ್ಯವಲ್ಲ. ಪರಲೋಕ ರಾಜ್ಯ ಮುಖ್ಯ. ಹಲ್ಲೆಲೂಯಾ. ಇವತ್ತು ದೇವ ಹೋಗ್ತದೆ, ನಾಳೆ ದೇವ ಬರ್ತದಮ್ಮ. ಇವತ್ತು ರೋಗ ಹೋಗ್ತದೆ, ನಾಳೆ ರೋಗ ಬರ್ತದೆ. ಯೇಸು ನಂಬ್ಕೊಂಡ್ಕೊಳ್ಳೆ ಯಾವ ರೋಗ ಬರಲ್ಲ ಅಂತ ಹೇಳಕ್ಕ ಬೈಬಲ್ ಎಲ್ಲಿ ಕೂಡ ಬರೆಯಲ್ಪಟ್ಟಿಲ್ಲ. ಬರ್ತಾವ ರೋಗಗಳು, ಹೇಳಿ, ರೋಗಗಳು
ಮತ್ತೆ ಹೆಂಗಪ್ಪ ನನ್ನ ಹೆಸರು ನಂಬೇಕಾ? ಈ ಲೋಕದಲ್ಲಿರುವ ತನಕ ರೋಗ ಬರ್ತಾವೆ ಹೋಗ್ತಾವೆ, ಆದರೆ ಈ ಲೋಕ ಬಿಡುವಾಗ ನಾನು ಸೇರಬೇಕಾದ ಮನೆ ಅದು ಪರಲೋಕ ರಾಜ್ಯ, ಅದು ನಿತ್ಯ ತಂದೆಯ ಜೊತೆಲಿರುವ ಮನೆ. ಆಮೇಲೆ ನೀವು ಹೇಗೆ ಪ್ರಾರ್ಥಿಸ್ಬೇಕು? ಸ್ಥಿರ ಚಿತ್ತದಿಂದ, ಸ್ಥಿರ ಮನಸ್ಸುಳ್ಳವರಾಗಿ, ಸ್ಥಿರ ಚಿತ್ತುಳ್ಳವರಾಗಿ. ನೋಡಿ, ಅಪೊಸ್ತಲರಿಗೆ ಕಷ್ಟಗಳು ಬರಲಿಲ್ವಾ? ಅಪೊಸ್ತಲರಿಗೆ ಕಷ್ಟಗಳು ಬಂದವಾ ಬರಲಿಲ್ವಾ? ಜೊರೆಗಳು ಏನೇನು ಬಂದವು? ಅಪೊಸ್ತಲರಿಗೆ ಯಾರು ಗೊತ್ತು? ತುಂಬಾ ಸರಿ ವಾಕ್ಯ ಕೇಳಿ ನಾವು. ಅಪೊಸ್ತಲರಿಗೆ ಏನೇನು ಕಷ್ಟ ಬಂದವು? ಅವರು ಕೆಲವು ಮನೆಗೆ ಹೋದಾಗ ಬಿರಿಯಾನಿ ಕೊಟ್ಟರು, ಕೆಲವು ಮನೆಗೆ ಹೋದಾಗ ಚಪಾತಿ ಕೊಟ್ಟರು. ವಾಹ್, ಚಪ್ಪಾಳೆ ವೆಂಕಟೇಶ್ವರಗೆ ಸೆರೆ ಮನೆಗೆ ಹಾಕಿದ್ರು. ಇನ್ನೇನ್ ಮಾಡಿದ್ರು? ಅಪೊಸ್ತಲರು ಏನ್ ಮಾಡಲಿಲ್ಲ. ಅವ್ರಿಗೇನು ಕಷ್ಟ ಬಂದ ಸರ್, ನೀವೇನು ಬಲಿ ಹೇಳ್ತೀಯ ಅನ್ನಂಗಿದೆ. ನಾವೆಲ್ಲ ನೋಡ್ತಾ ಇದ್ದೀರ. ಅಪೊಸ್ತಲರ ಮೇಲೆ ಕಲ್ಲೆಸೆದು ಕೊಲ್ಲಕ್ಕೆ ಪ್ರಯತ್ನ ಪಟ್ಟರು. ಪೌಲನ ಮೇಲೆ ಪೇತ್ರನ ಚೆನ್ನಾಗಿ ಹೊಡೆದು ಜೈಲು ಹಾಕಿದ್ರು. ಹಾಕ್ಲಿಲ್ಲ? ಹಲ್ಲೆಲೂಯಾ. ಕೆಲವರನ್ನ ಗರಗಸ ತಗೊಂಡು ಕೊಯ್ದಾರೆ. ಗರಗಸ ಅಂದ್ರೆ ರಂಪ ತಗೊಂಡು ಕೊಯ್ದಾರ. ಅವ್ರ ಪ್ರಾರ್ಥನೆ ಬಿಡ್ಲಿಲ್ಲ. ಇನ್ನು ಕೆಲವರನ್ನು ತಲೆ ಕೆಳಗೆ ಮಾಡಿ ಶಿಲುಬೆಗೆ ಹಾಕಿದ್ದಾರೆ, ಆದ್ರೂ ಪ್ರಾರ್ಥನೆ ಬಿಡ್ಲಿಲ್ಲ. ಇನ್ನು ಕೆಲವರನ್ನ ಎಣ್ಣೆ ಕಾಸಿ ಎಣ್ಣೆ ಒಳಗೆ ಹಾಕಿದ್ದಾರೆ. ನಾವು ಮಿರ್ಚಿ ಹೆಂಗ ಹಾಕ್ತೀವಲ್ಲ, ಹಿಟ್ಟಚ್ಚಿ ಹಂಗ ಹಾಕಿದ್ದಾರೆ, ಆದ್ರೂ ಪ್ರಾರ್ಥನೆ ಬಿಡ್ಲಿಲ್ಲ. ಇವತ್ತು ಅವ್ರ ಚರಿತ್ರೆ ಓದ್ಲಿಕ್ಕೆ ಕಾರಣ ಅವರ ರೋಗಕ್ಕೆ, ಅವರು ಕೊಡುವಂತ ಸಮಸ್ಯೆಗೆ ಮನಸ್ಸು ಕೊಡ್ಲಿಲ್ಲ, ಅವರ ಮುಂದಿರುವ ದೇವರ ವಾಕ್ಯಕ್ಕೆ ಮನಸ್ಸು ಕೊಟ್ಟರು. ಅದಕ್ಕೆ ಅವರ ಚರಿತ್ರೆ ಇವತ್ತು ನಾವು ಓದ್ತಾ ಇದ್ದೇವೆ. ಹಲ್ಲೆಲೂಯಾ. ಇನ್ನು ಶಬ್ದ ಹಲ್ಲೆಲೂಯಾ. ಸ್ಥಿರ ಚಿತ್ತದಿಂದ ಪ್ರಾರ್ಥಿಸು. ಸುಮ್ಮನೆ ಏನೋ ಮಾಡ್ಬೇಕಂತ ರೀತಿಯಲ್ಲಿ ಮಾಡಬೇಡ. ಖಂಡಿತವಾಗಲು ಇವತ್ತು ನನ್ನ ಪ್ರಾರ್ಥನೆ ದೇವರು ಕೇಳಿಸ್ತಾನೆ. ಈ ಭಾವನೆಯಿಂದ ಕೂತ್ಕೋ ದೇವರ ಹತ್ರ. ದೇವರು ನನಗೆ ಇವತ್ತು ದರ್ಶನ ಕೊಡ್ತಾನೆ, ಆ ಮನಸ್ಸಿನಿಂದ ಬಂದು ಕೂತ್ಕೋ ದೇವರ ಹತ್ರ. ದೇವರು ನನಗೆ ಇವತ್ತು ವಾಕ್ಯದೊಟ್ಟಿಗೆ ಮಾತಾಡ್ತಾನೆ, ಆ ಆಸೆಯಿಂದ ಬಂದು ಕೂತ್ಕೋ ದೇವರ ಸನ್ನಿಧಿಯಲ್ಲಿ. ನಿನ್ನ ಪ್ರಾರ್ಥನೆ ದೇವರು ತಿರಸ್ಕರಿಸುವನಲ್ಲ. ನಿನ್ನ ಪ್ರಾರ್ಥನೆ ದೇವರು ಅಲ್ಲಗಳೆಯವನಲ್ಲ. ಸ್ಥಿರ ಚಿತ್ತದಿಂದ ಪ್ರಾರ್ಥಿಸಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಸ್ಯೆಗಳು ಬರ್ತಾವೆ, ರೋಗಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ, ಅವಮಾನಗಳು ಬರ್ತಾವೆ. ಬರಲಿ, ತೊಂದರೆ ಇಲ್ಲ. ಅವುಗಳನ್ನು ದಾಟುವ ಶಕ್ತಿ ಕೊಡಪ್ಪ ಅಂತ ಕೇಳಿ, ಅವುಗಳಿಂದ ಹೊರಗೆ ಬರುವಂಥ ಕೃಪೆ ಕೊಡಪ್ಪ ಅಂತ ಕೇಳಿ, ಅವುಗಳನ್ನು ಸಹಿಸ್ಕೊಳ್ಳೋದು ತಾಳ್ಮೆ ಕೊಡಪ್ಪ ಅಂತ ಕೇಳಿ. ಆಗ ನಿನಗಿರುವ ಸಮಸ್ಯೆ ನಿನಗೆ ತಿಳಿಯದ ರೀತಿಯಲ್ಲಿ ಬಿಟ್ಟು ಹೋಗ್ತದೆ. ನಿನಗಿರೋ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಬದಲಾಗ್ತದೆ. ಆಮೆನ್. ಹೇಳಿ ಹಲ್ಲೆಲೂಯಾ. ನಾನು ನಿನ್ನೆ ಒಂದು ಸಾಕ್ಷಿ ಹೇಳಿದೆ. ಒಬ್ಬರು ಮನೆಗೆ ಪ್ರಾರ್ಥನೆ ಕರೆದಿದ್ರು. ಯಾರು ಬಂದ್ರೆ ನಿನ್ನೆ ಏನ್ ಹೇಳಿದೆ? ಎಲ್ಲವರೆಗೂ ಒಟ್ಟು ನೋವಿತ್ತು. ಒಂದು ವೇಳೆ ನನ್ನ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡ್ಲಿದ್ರೆ ಮತ್ತೆ ನಾವು ನನಗೆ ಹೋಗ್ತಿತ್ತ? ನೋವೈತೆ ಅಂತೇಳಿ ಚಿಂತಿಸಬೇಡ. ಆ ನೋವಿನಲ್ಲೇ ಕರ್ತನಿಗೆ ಮೊರೆ ಇಡು. ಆ ನೋವನ್ನು ಕರ್ತನ ಬಲ್ಲವನಾಗಿದ್ದಾನೆ. ಅಪೊಸ್ತಲರ ಜೀವನದಲ್ಲಿ ನೋಡಿದ್ರೆ, ಅಪೊಸ್ತಲ ಕೃತ್ಯ 16 ಅಂದ್ಕೊಳ್ತಾನೆ ನೋಡ್ರಿ. ಅಲ್ಲಿ ಅಪೊಸ್ತಲರಿಗೆ ಬಂದ ಶ್ರಮೆಗಳ ಮಧ್ಯದಲ್ಲಿ ಅವರು ಮಾಡಿದ ಕೆಲಸನ ಗೊತ್ತಾ? ಪೇತ್ರ ಯೋಹಾನರು ಸೆರೆಮನೆಯಲ್ಲಿ ತುಂಬಾ ನೋವಿನಲ್ಲಿ ಹಿಂಸೆ ಅನುಭವಿಸ್ತಿರುವ ಟೈಮಲ್ಲೇ ಕೂಡ ಸ್ಥಿರಚಿತ್ತರಾಗಿ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸ್ಥಿರಚಿತ್ತರಾಗಿ ದೇವರ ಕಡೆಗೆ ಮಧ್ಯರಾತ್ರಿ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಪ್ರಾರ್ಥನೆ ದೇವರು ಅಲ್ಲಗಳಿಲಿಲ್ಲ, ಅವರ ಪ್ರಾರ್ಥನೆ ದೇವರು ತಿರಸ್ಕರಿಸಲಿಲ್ಲ. ಸೆರೆಮನೆಗೆ ಹಾಕಿದ್ರು ಪ್ರಾರ್ಥನೆ ಬಿಡಲಿಲ್ಲ.
ಅರಮನೆ ಕರ್ಕೊಂಡು ಹೋದ್ರು, ಅವರು ಪ್ರಾರ್ಥನೆ ಬಿಡಲಿಲ್ಲ. ಬೀದಿಯಲ್ಲಿ ಕರ್ಕೊಂಡೋಗಿ ಬಿಟ್ಟರು, ಅವರು ಪ್ರಾರ್ಥನೆ ಬಿಡಲಿಲ್ಲ. ಸಾಮಾನ್ಯ ಒಂದು ಮನೆಗೆ ಹೋಗಿ ಕಳಿಸ್ಕೊಟ್ರು, ಅಲ್ಲಿ ಪ್ರಾರ್ಥನೆ ಬಿಡಲಿಲ್ಲ. ಎಡಬಿಡದೆ ಸ್ಥಿರಚಿತ್ತವರಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿಯೇ ಅವರ ಮೂಲಕ ದೇವರ ಕಾರ್ಯಗಳು, ಅವರ ಮೂಲಕ ದೇವರ ಮಹಿಮೆ ಅಲ್ಲಿ ಪ್ರಸಾರವಾಯಿತು. ಇವತ್ತು ನೀನು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಆತನ ಕಾರ್ಯಗಳನ್ನು, ಆತನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಂದ್ರೆ ನೀನು ಪ್ರಾರ್ಥನೆಯನ್ನು ಮಾಡುವಂಥ ಮಗಳಾಗು. ಆಮೆನ್. ಹಲ್ಲೆಲೂಯ. ಜೊರೆಗಡ ಹಲ್ಲೆಲೂಯ. ಒಂದು ನಿಮಿಷ ಮೊಣಕಲಾಗ್ತೀರಾ? ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇನೆ. ದೇವರೇ, ಪ್ರಾರ್ಥನೆ ಕೆಲವು ಸಮಯ, ಕೆಲವು ನಿಮಿಷಗಳ ಕಾಲ ಪ್ರಾರ್ಥನೆ ಇರೋಣ. ದೇವ, ಈಗ ಹೇಳ್ತದೆ ಸ್ವಾಮಿ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಾಂತರ ಎಲ್ಲರನ್ನು ಆಶೀರ್ವದಿಸ್ತಾನೆ. ಥ್ಯಾಂಕ್ ಯು ಲಾರ್ಡ್.